ಟೈಮಿಗೆ ಊಟ ಮಾಡು, ಸರಿಯಾಗಿ ಮಲ್ಕೋ. ಓಕೆನಾ? ಬಾಯ್. ಬಾಯ್ ಅಪ್ಪು. ಅಂಕಲ್ ಬಾಯ್ ಅಂಕಲ್. ಚಿಕ್ಕ ಚಿಕ್ಕಿ ನಾನು ಯಾವತ್ತೂ ಬರಲ್ಲ. ಪುಟ, ನೀನು ಯಾವತ್ತಿದ್ರು ನಮ್ಮ ಮನಸ್ಸಲ್ಲೇ ಇರ್ತೀಯ. ಮಿಂಚು, ಪ್ಲೀಸ್ ಟೇಕ್ ಕೇರ್. ಸರಿ ಚಿಕ್ಕಿ. ನೀನು ಈ ವಟಾರಕ್ಕೆ ಈ ಮಗುವಿನ ರೂಪದ ಅದೃಷ್ಟ ದೇವತೆ ಲಕ್ಷ್ಮೀ ದೇವತೆನ ಕರ್ಕೊಂಡ್ಬಂದಿದ್ಯಾ. ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ನೀನೇನು ಮಾಮೂಲಿ ಮನುಷ್ಯಳು ಅಥವಾ ಶಾಪಗ್ರಸ್ತ ಗಂಧರ್ವಳು ಗೊತ್ತಿಲ್ಲ. ನಿನ್ನಲ್ಲಿ ಏನೋ ಒಂದು ಶಕ್ತಿ ಇದೆ ಪುಟ್ಟ. ನಾನು ನಿಮ್ಮನ್ನ ಪಪ್ಪ ಅಂತ ಕರೀಲ. ಕಂಗ್ರ್ಯಾಚುಲೇಷನ್ಸ್ ಹೆಣ್ಣು. ಬಾಮ್ಮ ಬಾ. ಬಾಯ್ ಪಪ್ಪ. ಬಾಯ್ ಅಮ್ಮ. ಬಾಯ್ ಅಪ್ಪು. ಅಯ್ಯೋ, ಯಾವ ಏರಿಯಾ? ಹಾಂ, ಎಲ್ಲೋಗ್ಬೇಕು ಒಂದು ಗೊತ್ತಾಗ್ತಾ ಇಲ್ವಲ್ಲ ದೇವ್ರೆ. ಆದರೂ ಗೌತಮಿಗೆ ಮಿಂಚು ವಿಷಯ ಹೇಳಲೇಬೇಕು. ಏನು ಮಾಡಲಿ ಈಗ? ಏನು ಮಾಡಲಿ? ಯಾರ ಹತ್ರ ಕೇಳೋಣಂದ್ರೆ ಯಾರೂ ಇಲ್ವಲ್ಲ. ಸ್ವಲ್ಪ ಮುಂದೋದ್ರೆ ಯಾರಾದ್ರೂ ಸಿಗ್ಬೋದೇನೋ ದೇವ್ರೆ. ಮಿಂಚು, ಬೇಜಾರ್ ಮಾಡ್ಕೋಬೇಡ ಪುಟ್ಟ. ಒಂದೆರಡು ದಿನ ನಮ್ಮ ಮನೆಗೆ ಅಡ್ಜಸ್ಟ್ ಆಗ್ಬಿಡ್ತೀಯ. ನಗ್ನಗ್ತಾ ಖುಷಿಯಾಗಿರ್ ಪುಟ್ಟ. ಹೌದು ಮಗಳೇ, ಹೌದು. ಹಾಂ ಸರ್, ಸ್ವಲ್ಪ ಫೋನ್ ಕೊಡ್ತೀರಾ? ಅರ್ಜೆಂಟ್ ಸರ್, ಪ್ಲೀಸ್. ಗೌತಮ್, ಫೋನ್ ತೆಗಿಯೋ ಗೌತಮ್.
ಫೋನ್ ಪಿಕ್ ಮಾಡೋದ್ರಿಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಗೌತಮ್. ಪ್ಲೀಸ್ ಫೋನ್ ಪಿಕ್ ಮಾಡು. ಹಲೋ, ಹಲೋ ಭಾರತ, ನಾನು ಕಣೋ ನಿನ್ನ ಮಾವ. ಯಾರು? ನಾನು ಕಣೋ ನಿನ್ನ ಮಾವ ಲಕ್ಷ್ಮೀಕಾಂತ. ಮಾವ, ಮಾವ ಎಲ್ಲೋಗಿದ್ದೀರಾ? ಇಷ್ಟು ದಿನ ಆಯ್ತು. ಕೇಳೋ, ಒಂದು ಇಂಪಾರ್ಟೆಂಟ್ ವಿಷಯ ಕಣೋ, ಗೌತಮ್ ತಿಳಿಸ್ಲೇಬೇಕು. ನಮ್ಮ ಮಿಂಚು. ಹಲೋ ಹಲೋ ಮಾವ, ಏನು ಕೇಳಿಸ್ತಾ ಇಲ್ಲ. ಅಲ್ಲಿರೋ ಮಿಂಚಿದಾಳಲ್ಲ, ಅದು ನಿಜವಾಗ್ಲೂ ಮಿಂಚು, ಗೌತಮ್ ಮಗಳೇ. ಏನೋ ಮಿಂಚು? ಅಯ್ಯೋ ನನ್ನ ಮಾತು ಕೇಳು. ನೋಡು, ಮಿಂಚುನ ಕರ್ಕೊಂಡು ಹೋಗಿದಾರಲ್ಲ, ಅವ್ರು ನಿಜವಾದ ಅಪ್ಪಮ್ಮ ಅಲ್ಲ. ನಿಜವಾದ ಅಪ್ಪಮ್ಮ ಗೌತಮ್ ಮತ್ತೆ ಭೂಮಿಕನೇ. ಮಾವ ಏನು ಕೇಳಿಸ್ತಾ ಇಲ್ಲ. ಒಂದು ಕೆಲಸ ಮಾಡಿ, ನೀವು ಇಲ್ಲಿಗೆ ಬಂದ್ಬಿಡಿ, ಒಟ್ಟಿಗೆ ಕೂತ್ಕೊಂಡು ಮಾತಾಡೋಣ. ಏ ಪಾರ್ಥ, ನನ್ನ ಮಾತು ಕೇಳಿಸ್ಕೊಳ್ಳು. ತುಂಬ ದೊಡ್ಡ ವಿಷಯ ಕಣೋ ಪಾರ್ಥ ಇದು. ಹಲೋ ಮಾವ, ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ, ಏನು ಕೇಳಿಸ್ತಾ ಇಲ್ಲ ನನಗೆ. ಹಲೋ 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 ಸರ್ ಆಯ್ತಾ? ಫೋನ್ ಬೇಕು. ಯಾಕೆ ನೆಟ್ವರ್ಕ್ ಸಿಗ್ತಾ ಇಲ್ಲಪ್ಪ. ಸರಿ ಸರ್. ಈ ವಿಷಯನ ಗೌತಮ್ ಹೇಳಲೇಬೇಕು. ಕಂತ್ರಿ ಮಾವ, ಚೂರಪ್ಪಾರ ಸೆಂಟಿಮೆಂಟಲ್ಲಿ ನಾವು ಉಸಾಡಕ್ಕೆ ಬಿಟ್ಟಿದ್ರೆ ನನಗೆ ಹೊಡೆದೋಗ್ತ್ಯಾ. ಗೌತಮ್ ದಿವಾನ್ಗೆ ವಿಚಾರ ಗೊತ್ತಾಗಕ್ಕೂ ಮುಂಚೆ ಫಸ್ಟ್ ನೀನು ಹಿಡ್ದಾಕ್ಬೇಕು. ಆದರೆ ಈ ಸಲ ನೀನು ಹಿಡ್ದಾಕಿದ್ಮೇಲೆ ಉಳ್ಸೋ ಮಾತೇ ಇಲ್ಲ ಮಾಮ, ಉಳ್ಸೋ ಮಾತೇ ಇಲ್ಲ. ರೀ, ಮಿಂಚು ಮಲಗಿದಾಳೆ, ಬೇಗ ಜಯದೇವ್ ಅವ್ರಿಗೆ ಫೋನ್ ಮಾಡ್ರಿ. ಹಾಂ ಮಾಡ್ತೀನಿ, ಈಗಲೇ ಮಾಡ್ತೀನಿ. ಹಲೋ, ಏನಾಯ್ತು? ಕೆಲಸ ಆಗಿಲ್ಲ ಅಂದ್ರೆ ಫಸ್ಟ್ ಅಲ್ಲಿಂದ ಹೊರಡು, ಇಲ್ಲಾಂದ್ರೆ ಎಲ್ರು ಸಿಗಾಕುತ್ತೀವಿ. ಸರ್, ಯಾಕೆ ಸರ್ ಇಷ್ಟೊಂದು ಟೆನ್ಷನ್ ಆಗ್ತೀರಾ? ಮಗು ಆರಾಮಾಗಿ ನಮ್ಮ ಜೊತೆನೆ ಕಾರ್ನಲ್ಲೇ ಮಲಗಿದೆ ಸರ್.